ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಪಬ್ಲಿಕ್ ಎಕನಾಮಿಕ್ಸ್ನಲ್ಲಿ ಬರುವಂತಹ ರೋಲ್ ಆಫ್ ಗವರ್ನಮೆಂಟ್ ಇನ್ ಮಿಕ್ಸ್ಡ್ ಎಕಾನಮಿ ಅನ್ನುವ ಒಂದು ಟಾಪಿಕ್ ಮೇಲೆ ಚರ್ಚಿಸೋಣ. ಸೊ ರೋಲ್ ಆಫ್ ಗವರ್ನಮೆಂಟ್ ಇನ್ ಎ ಮಿಕ್ಸ್ಡ್ ಎಕಾನಮಿ. ಬಿಫೋರ್ ಗೋಯಿಂಗ್ ಇನ್ ವಿತ್ ದಿ ಸೆಷನ್, ನಾವು ತುಂಬ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಮುನ್ನ ಮಿಕ್ಸ್ಡ್ ಎಕಾನಮಿ ಅಂದರೆ ಏನು, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಏನು ಅಂತ ನೋಡೋಣ. ಸೊ ಇಲ್ಲಿ 3 ರೀತಿಯ ವ್ಯವಸ್ಥೆಗಳು ಇವೆ. ಒಂದು ಸಮಾಜವಾದಿ ವ್ಯವಸ್ಥೆ, ಎರಡನೇದು ಬಂಡವಾಳಶಾಹಿ ವ್ಯವಸ್ಥೆ, ಮೂರನೇದು ಮಿಶ್ರ ಆರ್ಥಿಕತೆ ಅಥವಾ ಮಿಶ್ರ ವ್ಯವಸ್ಥೆಯಲ್ಲಿ ಆರ್ಥಿಕತೆ ನಡೀತಾ ಇದೆ ಅಂತ. ಸೊ ಸೋಷಿಯಲಿಸ್ಟ್ ಎಕಾನಮಿ, ಕ್ಯಾಪಿಟಲಿಸ್ಟ್ ಎಕಾನಮಿ ಆಸ್ ವೆಲ್ ಆಸ್ ದಿ ಮಿಕ್ಸ್ಡ್ ಎಕಾನಮಿ. ಸೊ ವಾಟ್ ಈಸ್ ಸೋಷಿಯಲಿಸ್ಟ್ ಎಕಾನಮಿ? ಇಟ್ ಈಸ್ ಸೋಷಿಯಲಿಸ್ಟ್ ಎಕಾನಮಿ ಅಂದರೆ ಅಥವಾ ಸಮಾಜವಾದಿ ವ್ಯವಸ್ಥೆಯಲ್ಲಿ ಬರೀ ಸರ್ಕಾರ ಎಲ್ಲವನ್ನೂ ಸಹ ನಿಯಂತ್ರಣ ಮಾಡ್ತಾ ಇರುತ್ತೆ. ನೆಕ್ಸ್ಟು ಬಂಡವಾಳಶಾಹಿ ಆರ್ಥಿಕತೆ ಅಥವಾ ವಾಟ್ ಈಸ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದರೆ ಆಲ್ ದ ರಿಸೋರ್ಸಸ್ ಓನ್ಡ್ ಬೈ ದಿ ಪ್ರೈವೇಟ್ ಇಂಡಿವಿಜುವಲ್ಸ್. ಅಲ್ಲಿ ಪ್ರೈವೇಟ್ ಅವರ ಖಾಸಗಿಯವರ ಪಾತ್ರ ಅತಿ ಹೆಚ್ಚಿನ ಮಟ್ಟದಲ್ಲಿರುತ್ತೆ ಮತ್ತು ಅವರೇ ಆ ಒಂದು ಆರ್ಥಿಕತೆ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಮಿಶ್ರ ಆರ್ಥಿಕತೆ ಅಂದರೆ ಮಿಶ್ರ ಆ ಹೆಸರೇ ಸೂಚಿಸುವ ಹಾಗೆ ಮಿಶ್ರ ಅಂದರೆ ಇಲ್ಲಿ ಸರ್ಕಾರನೂ ಇರುತ್ತೆ, ಖಾಸಗಿಯವರು ಇರ್ತಾರೆ. ಸೊ ಸರ್ಕಾರ ಮತ್ತು ಖಾಸಗಿಯವರ ಸಹಭಾಗಿತ್ವದಿಂದ ನಡೆದುಕೊಂಡು ಹೋಗುವ ಆರ್ಥಿಕತೆಯೇ ಮಿಶ್ರ ಆರ್ಥಿಕತೆ ಅಂತ ನಾವು ಕರಿತೀವಿ. So there will be private and public participation to run the economy, or to run the economy there will private and public sector exist ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಇವತ್ತಿನ ಒಂದು ಚರ್ಚೆ ಮಾಡಬೇಕಾಗಿರುವಂತಹ ಒಂದು ವಿಷಯ ಮಿಶ್ರ ಆರ್ಥಿಕತೆಯಲ್ಲಿ ಮತ್ತು ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ಸರ್ಕಾರದ ಪಾತ್ರ, ರೋಲ್ ಆಫ್ ಗವರ್ನಮೆಂಟ್ ಇನ್ ಎ ಚೇಂಜಿಂಗ್ ಎಕಾನಮಿ. ಅಂದರೆ ನಮ್ಮಂಥ ರಾಷ್ಟ್ರಗಳು ಮಿಶ್ರ ಆರ್ಥಿಕತೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಭಾರತ. ಸೊ ಭಾರತದಲ್ಲಿ ಮಿಶ್ರ ಆರ್ಥಿಕತೆ ಇದೆ ಮತ್ತು ಭಾರತದ ಒಂದು ಆರ್ಥಿಕತೆಯ ಪರಿಸರ ಹೇಗಿದೆ ಅಂದರೆ ಅದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ನಾವಿವಾಗ 1991 ರಿಫಾರ್ಮ್ಸ್ ಆದಮೇಲೆ ವಿ ಆರ್ ಇನ್ ಟು ಗ್ಲೋಬಲೈಸ್ಡ್ ಎಕಾನಮಿ. ಸೊ ಲಿಬ್ರಲೈಸೇಷನ್ ಆಯಿತು, ಪ್ರೈವೇಟೈಸೇಷನ್ ಆಯಿತು, ಗ್ಲೋಬಲೈಸೇಷನ್ ಆಯಿತು, ಸೊ ಉದಾರೀಕರಣ ಆಯಿತು, ಖಾಸಗೀಕರಣ ಆಯಿತು ಮತ್ತು ಜಾಗತೀಕರಣ ಆಯಿತು. ಸೊ ಇಂತಹ ಒಂದು ದೊಡ್ಡ ಒಂದು ಆರ್ಥಿಕತೆಯಲ್ಲಿ, ಇಂತಹ ಒಂದು ಆರ್ಥಿಕ ಪರಿಸರದಲ್ಲಿ, ಇಂತಹ ಒಂದು ಆರ್ಥಿಕ ನೀತಿಗಳಲ್ಲಿ ಸರ್ಕಾರ ನಿರ್ವಹಿಸುತ್ತಿರುವ ಪಾತ್ರ ಯಾವುದು ಅಂತ ನಾವು ನೋಡೋಣ. ಸೊ ಇಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ, ಸಾಮಾಜಿಕ ನ್ಯಾಯ ಸ್ಥಾಪನೆಯಲ್ಲಿ, ಶೋಷಿತ ಜನವರ್ಗದ ಕ್ಷೇಮಾಭ್ಯುದಯ ಸಾಧನೆಯಲ್ಲಿ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆಯಲ್ಲಿ ಸರ್ಕಾರದ ಪಾತ್ರವು ಅವರ್ಣನೀಯ. ಹೌದು, ಮಿಶ್ರ ಆರ್ಥಿಕತೆಯಲ್ಲಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಆರ್ಥಿಕತೆಯಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಸಾಮಾಜಿಕ ನ್ಯಾಯ, ಶೋಷಿತ ಜನವರ್ಗದ ಕ್ಷೇಮಾಭ್ಯುದಯ ಬೇಕು. ಅನೇಕ ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಿರುವಂತಹ ಅನೇಕ ವರ್ಗಗಳಿವೆ. ಆ ವರ್ಗಗಳ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ನಾವು ಸಮತೂಕದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ಒಂದು ಮಾರ್ಗದಲ್ಲಿ ಹೋಗೋದಾದರೆ ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆ. ಹೌದು, ಕಾನೂನು ಮತ್ತು ಸುವ್ಯವಸ್ಥೆ ಯಾವ ರಾಷ್ಟ್ರದಲ್ಲಿ ತುಂಬ ಭದ್ರವಾಗಿರುತ್ತೋ, ಸುಭದ್ರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೋ, ಕಾನೂನಿನ ವ್ಯವಸ್ಥೆ ತುಂಬ ಗಟ್ಟಿಯಾಗಿ ಕೆಲಸವನ್ನು ಮಾಡ್ತಾ ಇರುತ್ತೋ, ಅಂತಹ ರಾಷ್ಟ್ರಗಳಲ್ಲಿ ನಾವು ಡೆವಲಪ್ಮೆಂಟ್ ಅನ್ನೋದನ್ನು ನೋಡ್ತೀವಿ. ಸೊ ಹಾಗೆ ವಿವಿಧ ಚಟುವಟಿಕೆಗಳಲ್ಲಿ ಸಹ ಸರ್ಕಾರ ತನ್ನ ಪಾತ್ರವನ್ನು ವಹಿಸಬೇಕಾಗಿರುತ್ತೆ. ಸೊ ಆರ್ಥಿಕ ಚಟುವಟಿಕೆಗಳು ಲಾಭದ ಧ್ಯೇಯದಿಂದ ಪ್ರೇರಿತವಾದ ಬಂಡವಾಳಶಾಹಿ, ನಾನು ಆಗಲೇ ಹೇಳಿದೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಲಾಭ ಪ್ರೇರಿತವಾಗಿರುತ್ತೆ. ಯಾಕಂದರೆ ಖಾಸಗಿಯವರು ಹೂಡಿಕೆ ಮಾಡೋದು ಲಾಭ ಬರುವಂತಹ ಉದ್ದೇಶ ಇಟ್ಕೊಂಡೇ ಮಾತ್ರ ಅವರು ಹೂಡಿಕೆಯನ್ನು ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಆರ್ಥಿಕತೆಯಲ್ಲಿ ಬಂಡವಾಳಶಾಹಿಯವರು ಸಹ ಇದ್ದಾರೆ, ಇಲ್ಲಿ ಸರ್ಕಾರನೂ ಸಹ ಇದೆ. ಹಾಗಾಗಿ ನಾವು ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಬರ್ತೀವಿ. ಸೊ ಇಲ್ಲಿ ಸರ್ಕಾರ ಅನ್ನೋದು ತುಂಬ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇರುತ್ತೆ. ಸೊ ಅಂತಹ ಒಂದು ಪಾತ್ರಗಳು ಯಾವುದು ಅಂತ ನಾವು ನೋಡೋಣ. ಸೊ ಇಲ್ಲಿ ಹಲವಾರು ಅಂಶಗಳಿವೆ. ಆ ಹಲವಾರು ಅಂಶಗಳು ಸರ್ಕಾರ ಯಾವ ರೀತಿ ಅದನ್ನು ಪೂರೈಕೆ ಮಾಡ್ತಾ ಇದೆಯಾ ಅಥವಾ ಸರ್ಕಾರ ಯಾವ ರೀತಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ.
ಸೊ ಇಲ್ಲಿ ಮುಖ್ಯವಾದಂತಹ ಒಂದು ಅಂಶ ಅಗತ್ಯ ವಸ್ತುಗಳ ಪೂರೈಕೆ. ಸೊ ಅಗತ್ಯ ವಸ್ತುಗಳು ಅದಿಲ್ಲದೆ ಮನುಷ್ಯನ ಬದುಕನ್ನು ಊಹೆ ಮಾಡೋದಕ್ಕೂ ನಾವು ಸಾಧ್ಯ ಆಗಲ್ಲ. ನಮಗೆ ಎಜುಕೇಷನ್ ಬೇಕು, ನಮಗೆ ಒಳ್ಳೆ ಆಹಾರ ಬೇಕು, ನಮಗೆ ಸಾರಿಗೆ ಬೇಕು, ಸಂಪರ್ಕ ಬೇಕು, ಕುಡಿಯುವ ನೀರು ಬೇಕು, ಶೌಚಾಲಯದ ವ್ಯವಸ್ಥೆ ಬೇಕು, ಉತ್ತಮವಾದಂತಹ ನೈರ್ಮಲ್ಯ ಬೇಕು. ಹೌದು, ಇದೆಲ್ಲ ಅವಶ್ಯಕತೆಗಳು, ಅಗತ್ಯ ವಸ್ತುಗಳು. ಸೊ ಇಂತಹ ಅಗತ್ಯ ವಸ್ತುಗಳು ನಾವು ಏನಾದರೂ ಪ್ರೈವೇಟ್ ಅವ್ರಿಗೆ ಕೊಟ್ಟರೆ, ಖಾಸಗಿ ಕ್ಷೇತ್ರಕ್ಕೆ ಕೊಟ್ಟರೆ ನಮ್ಮ ಸಾಮುದಾಯಿಕ ಜನರ ಬಯಕೆಯನ್ನು ಅವರು ಈಡೇರಿಸ್ತಾರಾ? ನಾಟ್ ಎಟ್ ಆಲ್, ನೋ ವೇ. ಅವ್ರು ಯಾವುದೇ ಕಾರಣಕ್ಕೂ ಆ ಸಾಮುದಾಯಿಕ ಬಯಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂದರೆ ಅವರು ಬರುವಂತಹ ಹೂಡಿಕೆ ಮಾಡುವಂಥ ಕ್ಷೇತ್ರಗಳು ಬರೀ ಪ್ರಾಫಿಟ್ ಮೋಟಿವಿಂದ ತುಂಬಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಮೊದಲಿಗೆ ಮಾಡಬೇಕಾದಂತಹ ಅಥವಾ ಮಾಡುತ್ತಿರುವಂತಹ ಜವಾಬ್ದಾರಿ ಏನಪ್ಪ ಅಂದರೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದೆ. ಸೊ ಶಿಕ್ಷಣ ಕೈಗೆಟುಕುವ ದರದಲ್ಲಿ ನಮಗೆ ಸಿಗ್ತಾ ಇದೆ, ನಮಗೆ ವೈದ್ಯಕೀಯ ಸೌಲಭ್ಯಗಳು ಕೈಗೆಟುಕುವ ದರದಲ್ಲಿ ಸಿಗ್ತಾ ಇದೆ, ಉತ್ತಮವಾದಂತಹ ಸಾರಿಗೆ ವ್ಯವಸ್ಥೆಗಳು ಸಹ ನಮ್ಮಲ್ಲಿ ಇವೆ. ಸೊ ನಾವೆಲ್ಲಿ ಹೋದರೂ ಸಹ ಮೂಲಭೂತ ಸೌಕರ್ಯಗಳು ಅನ್ನೋದು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಕೊಡ್ತಾ ಇದೆ, ಮತ್ತು ಸರ್ಕಾರದ ಆದ್ಯ ಜವಾಬ್ದಾರಿನೂ ಕೂಡ ಆಗಿರುತ್ತೆ. ಸೊ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಪಾತ್ರ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡೋದು ಮತ್ತು ಮಾಡಲೇಬೇಕಾಗಿರುವಂಥ ಅನಿವಾರ್ಯತೆಯೂ ಸಹ ಕೂಡ ಇದೆ. ಎರಡನೇದು ಸಾರ್ವಜನಿಕ ಸರಕುಗಳು ಸರಬರಾಜು. ಅಂದರೆ ಮೊದಲೇ ಹೇಳಿದ ಹಾಗೆ ಅನೇಕ ತರಗತಿಗಳಲ್ಲಿ ಸಾರ್ವಜನಿಕ ಸರಕುಗಳು ಅಂದ್ರೇ ಅಲ್ಲಿ ಸಾಮುದಾಯಿಕ ಬಯಕೆಗಳ ತೃಪ್ತಿಗಾಗಿ ಲಭ್ಯವಿರುವ ಸರಕುಗಳಂತ ನಾವು ಕರಿತೀವಿ. ಇಡೀ ಸಮುದಾಯದ ಜನರ ಬಯಕೆಗಳನ್ನು ತೃಪ್ತಿಪಡಿಸುವಂತಹ ಸರಕುಗಳೇ ಸಾರ್ವಜನಿಕ ಸರಕುಗಳು. ಅಂದರೆ ಇಲ್ಲಿ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಸಹ ಕಮಾಡಿಟಿ ದೊರಕುತ್ತೆ. ಸೊ ಅಲ್ಲಿ ಭೇದ ಭಾವ ಇರಲ್ಲ, ಪ್ರತ್ಯೇಕತೆಯ ತತ್ವ ಅನ್ವಯವಾಗಲ್ಲ, ಅಲ್ಲಿ ಯಾವುದೇ ರೀತಿಯ ವಿಭಜನೆಯ ತತ್ವ ಅನ್ವಯವಾಗಲ್ಲ. ಸೊ ಅಂತಹ ತತ್ವಗಳು ನಾವು ಖಾಸಗಿ ಕ್ಷೇತ್ರದಲ್ಲಿ ಮಾತ್ರ ನೋಡಬಹುದು. ಸೊ ಇಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಬದಲಾಗುತ್ತಿರುವ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ನಿರ್ವಹಿಸುತ್ತಿರುವ ಒಂದು ಜವಾಬ್ದಾರಿ ಯಾವುದಂದರೆ ಸಾರ್ವಜನಿಕ ಸರಕುಗಳನ್ನು ಸರಬರಾಜು ಮಾಡ್ತಾ ಇದೆ. ಮೂರನೇದು ಉತ್ಪಾದನೆಯ ಹೆಚ್ಚಳ. ಸೊ ಉತ್ಪಾದನೆಯ ಹೆಚ್ಚಳ ಅಂದರೆ ಸರ್ಕಾರದ ಮುಖ್ಯವಾದ ಜವಾಬ್ದಾರಿ ಸರಕುಗಳನ್ನು ಪೂರೈಕೆ ಮಾಡೋದು, ಸಂಪನ್ಮೂಲಗಳನ್ನು ಸರಿಯಾಗಿ ಸಮರ್ಪಕವಾಗಿ, ಮತ್ತು ನಾವು ಯಾವುದೇ ಒಂದು ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ತಗೊಂಡ್ರೂ ಕೂಡ ನಾವು ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಇಂದಿನ ಒಂದು ಜನರ ಅವಶ್ಯಕತೆಗಳನ್ನು ಅವರು ಪೂರೈಸಬೇಕು, ಮತ್ತು ಮುಂದಿನ ಜನರ ಅವಶ್ಯಕತೆಗಳಿಗೂ ಸಹ ಸಂಪನ್ಮೂಲಗಳನ್ನು ಪ್ರೊಟೆಕ್ಟ್ ಮಾಡಿರಬೇಕು, ಸಂರಕ್ಷಣೆ ಮಾಡಬೇಕು. ಸೊ ಅಂತಹ ಒಂದು ಅಭಿವೃದ್ಧಿಯನ್ನು ನಾವು ಕಾಣಬೇಕಾದ್ರೆ ಅದು ಪ್ರೈವೇಟ್ ಅವ್ರಿಗೆ ಅಕಸ್ಮಾತ್ ಆಗಿ ಏನಾದರೂ ಕೊಟ್ಟರೆ ಅವರು ಉತ್ಪಾದನೆ ಹೆಚ್ಚು ಮಾಡ್ತಾರೆ, ಎಲ್ಲಿವರೆಗೂ ಹೆಚ್ಚು ಮಾಡ್ತಾರೆ, ಸಂಪನ್ಮೂಲಗಳನ್ನು ಬರಿದಾಗಿಸಿ ಅವರು ಹೊರಟೋಗ್ತಾರೆ. ಆದರೆ ಸರ್ಕಾರ ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಮಿಶ್ರ ಆರ್ಥಿಕತೆಯಲ್ಲಿ ಸರ್ಕಾರನೂ ಸಹ ಉತ್ಪಾದನೆಯನ್ನು ಹೆಚ್ಚು ಮಾಡುತ್ತೆ. ಸೊ ಅಲ್ಲಿ ವೆಚ್ಚವನ್ನು ಅವರು ನೋಡ್ಕೋಬೇಕಾಗುತ್ತೆ, ಬೆಲೆಗಳು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಸಾಮುದಾಯಿಕ ಬಯಕೆಗಳನ್ನು ಅವರು ಈಡೇರಿಸಬೇಕಾಗಿರೋದ್ರಿಂದ ಅವರು ಬೆಲೆಗಳನ್ನು ಸಹ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ಉತ್ಪಾದನೆ ಹೆಚ್ಚಳ, ಸರಕುಗಳ ಪೂರೈಕೆಯ ಜವಾಬ್ದಾರಿಯೂ ಕೂಡ, ಆ ಹೊಣೆಗಾರಿಕೆಯೂ ಸಹ ಮಿಶ್ರ ಆರ್ಥಿಕತೆಯ ವ್ಯವಸ್ಥೆಯಲ್ಲಿ ಸರ್ಕಾರದ್ದೇ ಆಗಿರುತ್ತೆ. ನಾಲ್ಕನೇದು ಏಕಸ್ವಾಮ್ಯ ಮತ್ತು ಮುಕ್ತ ಉದ್ಯಮದ ನಿಯಂತ್ರಣ. ಇಲ್ಲಿ ಏಕಸ್ವಾಮ್ಯ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏಕಸ್ವಾಮ್ಯ ಅಂದರೆ ಸಿಂಗಲ್ ಸೆಲ್ಲರ್, ಅಂದರೆ ಒಬ್ಬ ಮಾರಾಟಗಾರನ ಮಾರುಕಟ್ಟೆ. ಸೊ ಇದು ಒಬ್ಬ ಮಾರಾಟಗಾರನ ಮಾರುಕಟ್ಟೆ ಅನ್ನೋದು ಉದ್ಯಮಗಳಿಗೆ ಲಾಭವನ್ನು ತಂದುಕೊಡುತ್ತೆ ಹೊರತು ಅದು ಸಾಮಾಜಿಕ ಪ್ರಯೋಜನವನ್ನು ತಂದುಕೊಡಲ್ಲ. ಸೊ ಇಲ್ಲಿ ಏಕಸ್ವಾಮ್ಯ ಯಾಕೆ ಬೆಳೆಸಬಾರ್ದು ಅಂದರೆ ಏಕಸ್ವಾಮ್ಯ ಎಷ್ಟು ಬೆಳೀತಾ ಹೋಗುತ್ತೋ ಅಷ್ಟೇ ಸಮಾಜದ ಮೇಲೆ, ಅನುಭೋಗಿಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅದು ಬೀರುತ್ತೆ, ಅಂದರೆ ನಕಾರಾತ್ಮಕವಾಗಿ ಅದು ಪರಿಣಾಮವನ್ನು ಬೀರುತ್ತೆ. ಸೊ ಎಲ್ಲವೂ ಸಹ
ಏಕಸ್ವಾಮ್ಯ ಅವ್ರಿಗೆ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡ್ತಾರೆ, ಬೆಲೆಗಳನ್ನು ಹೆಚ್ಚು ಮಾಡ್ತಾರೆ. ಸೊ ಬೆಲೆಗಳನ್ನು ಹೆಚ್ಚಾದ ತಕ್ಷಣವೇ ಅದು ಕೆಲವೇ ವರ್ಗಗಳನ್ನು ಡಿಮ್ಯಾಂಡ್ ಮಾಡೋದು ಅಥವಾ ಬೇಡಿಕೆಯ ಸರಕುಗಳನ್ನು ಮಾಡೋದು ಆಗುತ್ತೆ. ಸೊ ಇಲ್ಲಿ ಎಲ್ಲ ವರ್ಗಗಳಿಗೂ ಆ ಒಂದು ಸರಕುಗಳು ಕೈಗೆಟ್ಕೊಲ್ಲ. ಹಾಗಾಗಿ ಏಕಸ್ವಾಮ್ಯ ಮತ್ತು ಮುಕ್ತ ಉದ್ಯಮವನ್ನು ನಿಯಂತ್ರಣ ಮಾಡುವಂತಹ ಜವಾಬ್ದಾರಿನೂ ಸಹ ಸರ್ಕಾರದ್ದೇ ಆಗಿದೆ. ನಾವು ಫ್ರೀ ಮಾರ್ಕೆಟ್ ಫೋರ್ಸಸ್ ಅಂದರೆ ಯಾರು ಬೇಕಾದರೂ ಅವರು ಹೂಡಿಕೆ ಮಾಡ್ಬೋದು, ಎಷ್ಟು ಸರಕುಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು, ಯಾರಿಗೆ ಬೇಕಾದರೂ ಸಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ಸಾಮಾಜಿಕ ನ್ಯಾಯವನ್ನು ಸ್ಥಾಪನೆ ಮಾಡೋದರಲ್ಲಿ ಈ ಒಂದು ಮುಕ್ತ ಉದ್ಯಮ ಅಥವಾ ಏಕಸ್ವಾಮ್ಯ ವಿಫಲವಾಗುತ್ತೆ. ಸೊ ಆದ್ದರಿಂದ ಆ ಒಂದು ಸಾಮಾಜಿಕ ನ್ಯಾಯದ ಕಲ್ಪನೆ ಆಗಿರಬಹುದು ಅಥವಾ ಆರ್ಥಿಕ ಸಮಾನತೆಯ ಒಂದು ಕಲ್ಪನೆ ಆಗಿರ್ಬೋದು, ಅಲ್ಲಿ ನಾವು ಏಕಸ್ವಾಮಿಯನ್ನು ನಿಯಂತ್ರಣ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಸರ್ಕಾರದ ಆದ್ಯ ಕರ್ತವ್ಯ ಅಥವಾ ಆದ್ಯ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಏಕಸ್ವಾಮ್ಯ ಮತ್ತು ಮುಕ್ತ ಉದ್ಯಮದ ನಿಯಂತ್ರಣವನ್ನು ಮಾಡಲೇಬೇಕಾಗುತ್ತೆ. 5ನೇದು ಪೂರ್ಣೋದ್ಯೋಗದ ಸ್ಥಾಪನೆ. ಫಸ್ಟು ಪೂರ್ಣೋದ್ಯೋಗ ಅಂದರೆ ಏನು ಅಂತ ನೋಡೋಣ. ವಾಟ್ ಈಸ್ ಫುಲ್ ಎಂಪ್ಲಾಯ್ಮೆಂಟ್? ಪೂರ್ಣೋದ್ಯೋಗ ಎಂದರೆ ಉತ್ಪಾದಕವಾಗಿರುವ ಎಲ್ಲ ಸಂಪನ್ಮೂಲಗಳ ಬಳಕೆ ಅಂತ. ಅಂದರೆ ಎಲ್ಲ ಸಂಪನ್ಮೂಲಗಳು, ಮಾನವನು ಸಹ ಸಂಪನ್ಮೂಲ, ಮಾನವನಿಗೆ ಅಲ್ಲಿ ನಿರುದ್ಯೋಗ ಇರಬಾರ್ದು. ಸೊ ಅವಾಗ ಅವನು ಪೂರ್ಣ ಪ್ರಮಾಣದಲ್ಲೇ ಬಳಕೆ ಆಗ್ತಾ ಇದ್ದಾನೆ, ಅಥವಾ ಹ್ಯೂಮನ್ ರಿಸೋರ್ಸ್ನ ನಾವು ಫುಲ್ ಫ್ಲೆಜ್ಡ್ ಆಗಿ ಬಳಸ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಅರ್ಥವನ್ನು ಸೂಚಿಸುತ್ತೆ. ಸೊ ಇಲ್ಲಿ ಒಂದು ರಾಷ್ಟ್ರದ ಅಭಿವೃದ್ಧಿ ಯಾವುದ್ರ ಮೇಲೆ ನಿಂತಿದೆ ಅಂದರೆ ಪೂರ್ಣೋದ್ಯೋಗದ ಸ್ಥಾಪನೆಯ ಮೇಲೇನೂ ಸಹ ನಿಂತಿರುತ್ತೆ. ಸೊ ಆ ಪೂರ್ಣೋದ್ಯೋಗ ಯಾವಾಗ ಸಾಧ್ಯ ಆಗುತ್ತೆ, ಯಾರ ಕೈಯಿಂದ ಸಾಧ್ಯ ಆಗುತ್ತೆ ಅಂದರೆ ಅದು ಖಾಸಗಿಯವರು ಮಾಡುವಂತಹ ಕಾರ್ಯನೂ ಅಲ್ಲ, ಅವರು ಮಾಡೋದು ಇಲ್ಲ. ಸೊ ನೆಕ್ಸ್ಟ್ ಕ್ವೆಶ್ಚನ್ನು ಯಾರು ಬರ್ತಾರೆ ಅಂದರೆ ಇಲ್ಲಿ ಸರ್ಕಾರದ ಮಧ್ಯಪ್ರವೇಶಿಕೆಯಿಂದನೇ ಇದು ಸಾಧ್ಯ ಆಗುತ್ತೆ. ಸೊ ದೇಶದಲ್ಲಿ ಲಭ್ಯವಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಸದ್ಬಳಕೆಯಿಂದ, ಎಲ್ಲ ಸಂಪನ್ಮೂಲಗಳು ಉತ್ಪಾದಕವಾಗಿರುವ ರೀತಿಯಲ್ಲಿ, ಉತ್ಪಾದನೆಗೆ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ನಿರ್ವಹಿಸುವಂತಹ ಜವಾಬ್ದಾರಿನೂ ಸಹ ಸರ್ಕಾರದ್ದೇ ಆಗಿರುತ್ತೆ. ಸೊ ಅದು ಅಂತಹ ಪಾತ್ರವನ್ನು ಸಹ ಸರ್ಕಾರ ವಹಿಸ್ತಾ ಇದೆ. ಸೊ ಇಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಾಧನೆಗಾಗಿ ಶ್ರಮಬಲ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಜಲ ಸಂಪತ್ತಾಗಿರ್ಬೋದು, ಅರಣ್ಯ ಸಂಪತ್ತು ಮುಂತಾದವುಗಳನ್ನೆಲ್ಲ ಉಪಯೋಗಿಸಿಕೊಳ್ಳುವ ಅವಶ್ಯಕತೆಯೂ ಇದೆ. ಮತ್ತು ಆ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಸರ್ಕಾರನೇ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರುತ್ತೆ. ಸೊ ಮಿಶ್ರ ಆರ್ಥಿಕತೆಯಲ್ಲಿ ಎಷ್ಟೇ ಬಂಡವಾಳಶಾಹಿ ಅವರು ಇದ್ದರೂ ಸಹ ಈ ಥರ ಒಂದು ಪೂರ್ಣೋದ್ಯೋಗ ಸಾಧನೆ ಮಾಡೋದಕ್ಕೆ ಅವರು ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ನೀಡಲ್ಲ. ಯಾಕಂದರೆ ಅದು ಒನ್ ಸೈಡೆಡ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು. ಯಾವ ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚು ಲಾಭ ಸಿಗುತ್ತೋ ಆ ಕ್ಷೇತ್ರದಲ್ಲಿ ಮಾತ್ರ ಅವರು ಹೂಡಿಕೆಯನ್ನು ಮಾಡೋದ್ರಿಂದ ನಾವು ಸಮಾಜದ ಎಲ್ಲ ವರ್ಗಗಳಿಗೂ ಸಹ ಉದ್ಯೋಗವನ್ನು ಕಲ್ಪಿಸ್ಕೊಡೋದು ಅಥವಾ ದೇಶದ ಎಲ್ಲ ಸಂಪನ್ಮೂಲಗಳನ್ನು ಅವ್ರು ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಸ್ಥಾಪನೆ ಆದರೆ ಮಾತ್ರ ಪೂರ್ಣೋದ್ಯೋಗ ಅಭಿವೃದ್ಧಿ ಆಗುತ್ತೆ. ಸೊ ಅಭಿವೃದ್ಧಿಯ ಒಂದು ಪ್ರಕ್ರಿಯೆ ತುಂಬ ಸುಗಮವಾಗಿ ಆಗಬೇಕಂದ್ರೆ ಅದು ಮತ್ತೆ ಸರ್ಕಾರದ ಜವಾಬ್ದಾರಿನೇ ಆಗಿರುತ್ತೆ. ಉದ್ಯಮಶೀಲತೆಯ ಬೆಳವಣಿಗೆ. ಸೊ ಇಲ್ಲಿ ಆಂಟ್ರಪ್ರಿನ್ಯೂರ್ಸನ್ನು ನಾವು ಹೆಚ್ಚಾಗಿ ಬೆಳೆಸಬೇಕು. ಸೊ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಉದ್ಯಮಶೀಲತೆಯ ಕೊರತೆ ಇದ್ದೇ ಇದೆ. ಅಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಬಂಡವಾಳವನ್ನು ತೊಡಗಿಸಿ ಉತ್ಪಾದನೆ ಮಾಡಲು ಸಾಕಷ್ಟು ಉದ್ಯಮಗಳು ಮುಂದೆ ಬರಲ್ಲ. ಸೊ ಅದಕ್ಕೋಸ್ಕರನೇ ಆ ಒಂದು ರಾಷ್ಟ್ರಗಳಲ್ಲಿ ಆರ್ಥಿಕ ಹಿಂದುಳಿರೋದಕ್ಕೆ ಪ್ರಬಲವಾದ ಕಾರಣವಾಗಿ ಪರಿಣಮಿಸ್ತಾರೆ. ಸೊ ಇದನ್ನು ಹೇಗೆ ಹೋಗಲಾಡಿಸ್ಬೇಕು, ಯಾವ ರೀತಿ ಇದನ್ನು ಹೋಗಲಾಡಿಸ್ಬೇಕು, ಯಾರು ಇದನ್ನು ಹೋಗಲಾಡಿಸ್ತಾರೆ ಅಂತ ಮತ್ತೆ ಕ್ವೆಶ್ಚನನ್ನು ನಾವು ಮಾಡಿಕೊಂಡ್ರೆ ಇಲ್ಲಿ ಮತ್ತೆ ನಮಗೆ ಆನ್ಸರ್ ಸಿಗೋದು ಗವರ್ನಮೆಂಟ್ ಸೆಕ್ಟರು. ಒನ್ ಆ್ಯಂಡ್ ಓನ್ಲಿ ಗವರ್ನಮೆಂಟ್ ಸೆಕ್ಟರಿಂದ ಮಾತ್ರ
ಉದ್ಯಮಶೀಲತೆಯ ಬೆಳವಣಿಗೆ ಸಾಧ್ಯ ಮಾಡ್ಬೋದು, ಅಥವಾ ಉದ್ಯಮಶೀಲರನ್ನು ಹೆಚ್ಚಾಗಿ ನಾವು ಆಂಟ್ರಪ್ರನಿಯರ್ಸನ್ನು ಬೆಳೆಸಬಹುದು. ಸೊ ಹೇಗೆ ಬೆಳೆಸ್ಬೋದು ಅಂದರೆ, ಇಲ್ಲಿ ಮೊಟ್ಟ ಮೊದಲಿಗೆ ಹಿಂದುಳಿದ ರಾಷ್ಟ್ರಗಳಲ್ಲಿ ಎಲ್ಲ ಕಡೆ ನಾವು ಹೋಗಿ ಬಹುರಾಷ್ಟ್ರೀಯ ಕಂಪನಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಬಹುರಾಷ್ಟ್ರೀಯ ಕಂಪನಿಗಳು ಯಾರು ಹೆಚ್ಚಾಗಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ, ಮತ್ತು ಖಾಸಗಿ ಕ್ಷೇತ್ರದವರು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ, ಎಲ್ಲಿ ಮೂಲ ಸೌಕರ್ಯಗಳು ತುಂಬ ಯಥೇಚ್ಛವಾಗಿದೆಯೋ ಆ ಒಂದು ಕ್ಷೇತ್ರಗಳಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ, ಸೊ ಎಲ್ಲಿಯವರೆಗೂ ಗಾಂಧೀಜಿನೇ ಹೇಳಿದ್ದಾರೆ, ಭಾರತದ ಅಭಿವೃದ್ಧಿ ಆಗಬೇಕಂದ್ರೆ ಮೊದಲು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗಬೇಕು. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸಬೇಕಾಗುತ್ತೆ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸಬೇಕಾಗುತ್ತೆ, ಮಧ್ಯಮ ಕೈಗಾರಿಕೆಗಳನ್ನು ಬೆಳೆಸಬೇಕಾಗುತ್ತೆ. ಆವಾಗ ತಂತಾನಾಗೆ ಅಥವಾ ಆಟೋಮ್ಯಾಟಿಕಲಿ ಆಂಟ್ರಪ್ರನಿಯರ್ಸು ಬೆಳೀತಾ ಹೋಗ್ತಾರೆ. ಸೊ ಯಾವಾಗ ಉದ್ಯಮಗಳು ಕೈಗಾರಿಕೆಗಳು ಯಥೇಚ್ಛವಾಗಿ ರಾಷ್ಟ್ರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೋ ಆವಾಗ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂತಹ ಸೂಚಿಯನ್ನು ನಮಗೆ ಸಿಗುತ್ತೆ. ಸೊ ಇಷ್ಟೆಲ್ಲ ಮಾಡಬೇಕಾದ್ರೆ ಇಂತಹ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರನೇ ಇದು ಕೈಗೊಳ್ಳಬೇಕು. ಸರ್ಕಾರನೇ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು. ಮಧ್ಯಮ ಗಾತ್ರದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಇರುವ ಸಂಪನ್ಮೂಲಗಳನ್ನು ಸದ್ಬಳಕೆಯಿಂದ ಬಳಸಿಕೊಂಡು ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಹೆಚ್ಚಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ. ಮತ್ತು ಇದು ಸರ್ಕಾರದ ಆದ್ಯ ಜವಾಬ್ದಾರಿನೂ ಕೂಡ ಹೌದು. ನೆಕ್ಸ್ಟ್, ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ. ಸೊ ಇಲ್ಲಿ ಮೂಲಭೂತ ಸೌಲಭ್ಯಗಳು ಅಂದರೆ, ಯಾವುದೇ ರಾಷ್ಟ್ರ ಅಭಿವೃದ್ಧಿ ಆಗಬೇಕಂದ್ರೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಅಭಿವೃದ್ಧಿ ಆಗಬೇಕು. ಸೊ ಮೂಲಭೂತ ಸೌಲಭ್ಯಗಳು ನಾವು ಮತ್ತೆ ಸಾರಿಗೆ, ಸಂಪರ್ಕ, ಇಂಧನ, ಶಿಕ್ಷಣ, ಆರೋಗ್ಯ, ವಸತಿ, ಕುಡಿಯುವ ನೀರು, ಶೌಚಾಲಯ, ಕೈಗಾರಿಕಾಭಿವೃದ್ಧಿ, ಕೃಷಿ ಅಭಿವೃದ್ಧಿ, ಈ ಥರ ಅನೇಕ ಎಲ್ಲ ಕ್ಷೇತ್ರಗಳು ಸಹ ಪ್ರಬಲವಾಗಿ ಬೆಳೀತಾ ಹೋದಂತೆ ಆರ್ಥಿಕ ಅಭಿವೃದ್ಧಿಯೂ ಸಹ ಹೆಚ್ಚಾಗುತ್ತೆ. ಸೊ ಯಾರು ಈ ಮೂಲ ಸೌಲಭ್ಯಗಳನ್ನು ನೀಡ್ತಾರೆ, ಯಾರು ಉತ್ತಮವಾದಂತಹ ರೋಡನ್ನು ನೀಡ್ತಾರೆ, ಯಾರು ಉತ್ತಮವಾದಂತಹ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸನ್ನು ನೀಡ್ತಾರೆ, ಅದು ಅಗ್ಗದ ದರದಲ್ಲಿ. ಅಂದರೆ ಇಂತಹ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಖಾಸಗಿಯವರು ಉತ್ತಮವಾದಂತಹ ರಸ್ತೆಯನ್ನು ನೀಡಬಹುದು, ಆದರೆ ಅವರು ಅಲ್ಲಿ ದುಬಾರಿ ವೆಚ್ಚವನ್ನು, ದುಬಾರಿ ಒಂದು ಬೆಲೆಯನ್ನು ನಿಗದಿಪಡಿಸ್ತಾರೆ. ಆದರೆ ಸರ್ಕಾರ ಅಂತಹದ್ದೇ ಒಂದು ಉತ್ತಮ ರೋಡನ್ನು ಕೊಟ್ಟರೆ, ಉತ್ತಮ ರಸ್ತೆಯನ್ನು ಕೊಟ್ಟರೆ ಅವರು ದುಬಾರಿ ಬೆಲೆಯನ್ನು ಅವರು ನಿಗದಿಪಡಿಸಲ್ಲ. ಕಾರಣ ಸಾಮಾಜಿಕ ನ್ಯಾಯ ಸ್ಥಾಪನೆ, ಹಿಂದುಳಿದ ವರ್ಗಗಳ ಕ್ಷೇಮಾಭಿವೃದ್ಧಿ, ಯೋಗಕ್ಷೇಮ ಕಲ್ಯಾಣನೇ ಆ ಒಂದು ಸರ್ಕಾರದ ಉದ್ದೇಶ ಆಗಿರುತ್ತೆ. ಸೊ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸೋದು, ಅದನ್ನು ಬೆಳೆಸೋದು, ಅದನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಜವಾಬ್ದಾರಿನೂ ಸಹ ಸರ್ಕಾರದ್ದೇ ಆಗಿರುತ್ತೆ. ಮತ್ತು ಈ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ನಾವು ಯಾರು ಈ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಅದು ಸರ್ಕಾರ ಮಾತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟು, ಜನಸಂಖ್ಯಾ ನಿಯಂತ್ರಣ. ಸೊ ಜನಸಂಖ್ಯಾ ನಿಯಂತ್ರಣ ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತ ದೇಶದ ಜನಸಂಖ್ಯೆ ರಭಸಗತಿಯಲ್ಲಿ ಏರಿಕೆ ಆಗ್ತಾ ಇದೆ. ಇದು ಬಹುತೇಕ ಒಂದು ಗಂಭೀರವಾದಂತಹ ಸಮಸ್ಯೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಒಂದು ಕಡೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಿ ಅದೇ ದರದಲ್ಲಿ ಜನಸಂಖ್ಯೆಯೂ ಸಹ ಹೆಚ್ಚಾದರೆ ತಲಾ ಆದಾಯ ಕಡಿಮೆ ಆಗುತ್ತೆ. ಯಾವಾಗ ತಲಾ ಆದಾಯ ಕಡಿಮೆ ಆಗುತ್ತೋ ಜನರ ಜೀವನ ಮಟ್ಟನೂ ಕುಸಿಯುತ್ತೆ. ಸೊ ಎಲ್ಲ ಸಮಸ್ಯೆಗಳು ಫಾರ್ ಎಕ್ಸಾಂಪಲ್ ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಅಸಮಾನತೆಗಳು ಆಗಿರ್ಬೋದು, ಇದಕ್ಕೆಲ್ಲ ಕಡಿವಾಣ ಹಾಕಬೇಕಂದ್ರೆ ಮೊಟ್ಟ ಮೊದಲಿಗೆ ನಾವು ಕಡಿವಾಣ ಹಾಕಬೇಕಾಗಿರೋದು ಜನಸಂಖ್ಯೆ ಮೇಲೆ, ಅಂದರೆ ಜನಸಂಖ್ಯೆ ನಿಯಂತ್ರಣ ಮೇಲೆ. ಸೊ ಜನಸಂಖ್ಯೆನ ನಾವು ಟೋಟಲ್ ಆಗಿ ಪಾಪ್ಯುಲೇಷನನ್ನು ಕಡಿಮೆ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ಸೊ ಆ ಒಂದು ದರ ಇದೆಯಲ್ಲ, ಜನಸಂಖ್ಯೆ ಬೆಳವಣಿಗೆಯ ದರವನ್ನು ನಾವು ಕಡಿಮೆ ಮಾಡಬೇಕು. ಸೊ ಅಡ್ವಾನ್ಸ್ ರಾಷ್ಟ್ರಗಳಲ್ಲಿ ಇಟ್ ಈಸ್ ವೆರಿ ಲೆಸ್ ಪರ್ಸೆಂಟೇಜ್ ಕಂಪೇರ್ ಟು ದಿ
ನಮ್ಮ ಭಾರತದಲ್ಲಿ, ನಮ್ಮ ಭಾರತಕ್ಕೂ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೂ ನಾವು ಕಂಪೇರ್ ಮಾಡಿದ್ರೆ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ತುಂಬ ತುಂಬ ಕಡಿಮೆ ಆಗಿದೆ. ಆದರೆ ಭಾರತದಲ್ಲಿ ಮೋರ್ ದ್ಯಾನ್ 1%, 1.6%, ಆಲ್ಮೋಸ್ಟ್ 2% ನಾವು ಹೇಳ್ಬೋದು. ಇಡೀ ವರ್ಲ್ಡ್ ಪಾಪ್ಯುಲೇಷನಲ್ಲಿ ಚೈನಾವನ್ನು ಬಿಟ್ಟರೆ ನಾವು ಭಾರತನೇ ಜನಸಂಖ್ಯೆಯಲ್ಲಿ ಹೆಚ್ಚಾಗಿರೋದು. ಸೊ ಇಂತಹ ಒಂದು ಸಮಸ್ಯೆಯನ್ನು ಹೋಗಲಾಡಿಸುವ ಅಥವಾ ಜನಸಂಖ್ಯೆ ನಿಯಂತ್ರಣ ಮಾಡಬೇಕಾದ್ರೆ ಸರ್ಕಾರದಿಂದನೇ ಯೋಜನೆಗಳು ಬರಬೇಕು. ಸೊ ಸರ್ಕಾರದಿಂದ ಅನೇಕ ಯೋಜನೆಗಳಿವೆ. ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಅವ್ರಿಗೆ ಇನ್ಸೆಂಟಿವ್ಸ್ ಕೊಡೋದು, ಮತ್ತು ಲೇಟ್ ಮ್ಯಾರೇಜಸ್ ಆಗಿರಬಹುದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಿರಬಹುದು, ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಗ್ರೋತ್ ರಾದರ್ ದನ್ ದಿ ಓವರ್ ಪಾಪ್ಯುಲೇಷನ್ ಆರ್ ಈವಿಲ್ ಎಫೆಕ್ಟ್ಸ್ ಆಫ್ ದಿ ಓವರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನು. ಸೊ ಯಾವಾಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರುತ್ತೋ, ಸೊ ಎಜುಕೇಷನ್ ಆಗಿರಲಿ, ಒಂದು ಫುಡ್ ಸಿಸ್ಟಮ್ ಆಗಿರಲಿ, ಅಥವಾ ನಮಗೆ ಇರುವಂತಹ ಸಮಸ್ಯೆಗಳ ಮೇಲೆ ಯಾವ ರೀತಿ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು, ಈ ಥರ ಅವೇರ್ನೆಸ್ ಕೊಡುವುದರ ಮೂಲಕ ಜನಸಂಖ್ಯೆ ಬೆಳವಣಿಗೆ ದರವನ್ನು ನಾವು ಕಡಿಮೆ ಮಾಡಬಹುದು. ಸೊ ಇಂತಹ ಒಂದು ಆರ್ಥಿಕತೆಯಲ್ಲಿ, ಅಂದರೆ ಮಿಶ್ರ ಆರ್ಥಿಕತೆಯಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡುವುದರ ಮೂಲಕ ಅಭಿವೃದ್ಧಿಯನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಸಹ ಸರ್ಕಾರದ ಜವಾಬ್ದಾರಿಯಾಗುತ್ತೆ. ಮತ್ತು ಪ್ರಸ್ತುತ ಸರ್ಕಾರ ಅದನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಹೇಳ್ಬೋದು. 9th ಪಾಯಿಂಟ್ ಅಂದರೆ ದೀರ್ಘಕಾಲಾವಧಿ ಯೋಜನೆಗಳಲ್ಲಿ ಹೂಡಿಕೆಯನ್ನು ಕೈಗೊಳ್ಳುವಿಕೆ. ಲಾಂಗ್ ಜೆಸ್ಟೇಷನ್ ಪೀರಿಯಡ್ ಇರುವಂತಹ ಯೋಜನೆಗಳಲ್ಲಿ ಹೂಡಿಕೆ ಮಾಡೋದು. ಲಾಂಗ್ ಜೆಸ್ಟೇಷನ್ ಪೀರಿಯಡ್ ಅಂದರೆ 20 years ಆಗಿರ್ಬೋದು, 30 years ಆಗಿರ್ಬೋದು. ಅಣೆಕಟ್ಟುಗಳನ್ನು ಕಟ್ಟೋದು, ದೊಡ್ಡದಾದಂತಹ 4 ಒಂದು ಭಾಗ ಇರುವಂತಹ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡೋದು, ಮತ್ತು ಒಂದು ನದಿ ಜೋಡಣೆಯ ಕಾರ್ಯಕ್ರಮ ಆಗಿರ್ಬೋದು. ಇದು ಇವತ್ತು ಹೇಳಿ ನಾಳೆ ಮಾಡುವಂತಹ ಕಾರ್ಯಕ್ರಮಗಳು ಅಲ್ಲ. ಸೊ ಇದರಲ್ಲಿ ಹೂಡಿಕೆಯನ್ನು ಮಾಡಿದ್ರೂ ಸಹ ಅಲ್ಪಾವಧಿಯಲ್ಲಿಯೇ ಅದು ಪ್ರತಿಫಲ ನೀಡಲ್ಲ. ಹಾಗಾಗಿ ಖಾಸಗಿಯವರು ಇಂತಹ ಒಂದು ಯೋಜನೆಗಳಲ್ಲಿ ಮುಂದೆ ಬಂದು ಹೂಡಿಕೆ ಮಾಡ್ತಾರೆ ಅನ್ನೋದು ಸುಳ್ಳಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಮತ್ತು ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಈ ದೀರ್ಘಾವಧಿಯ ಕಾಲದ ಯೋಜನೆಗಳಲ್ಲಿ ಯಾರು ಹೂಡಿಕೆ ಮಾಡ್ತಾರೆ ಅಂದರೆ ಮತ್ತೆ ಸರ್ಕಾರ. ಸೊ ಇಲ್ಲಿ ಕೈಗಾರಿಕೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಬೃಹತ್ ಕೈಗಾರಿಕೆಗಳನ್ನು ನಾವು ಹೆಚ್ಚು ಉತ್ತೇಜನವನ್ನು ನೀಡಬೇಕಾದ್ರೆ ಬೃಹತ್ ಕೈಗಾರಿಕೆಗೆ ಸ್ಥಾಪನೆ ಮಾಡಬೇಕಂದ್ರೆ ಅನೇಕ ವರ್ಷಗಳು ಹಿಡಿಯುತ್ತೆ. ನೀರಾವರಿ ಅಣೆಕಟ್ಟು ಆಗಿರ್ಬೋದು, ರೈಲು ಸಾರಿಗೆ ಆಗಿರ್ಬೋದು. ಸೊ ಯಾವುದು ಈ ಥರ ಸರಕುಗಳು ಸರ್ಕಾರದಿಂದನೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಲಾಂಗ್ ಜೆಸ್ಟೇಷನ್ ಪೀರಿಯಡ್ ಇರೋದ್ರಿಂದ ಪ್ರಾಫಿಟಲ್ಲಿ ಇರಲ್ಲ, ರೆವಿನ್ಯೂ ಅವರಿಗೆ ಜನ್ರೇಟ್ ಆಗಲ್ಲ. ಆದರೂ ಕೂಡ ಜನರಿಗೆ ಆ ಸೌಲಭ್ಯವನ್ನು ನೀಡುವ ಒಂದು ಉದ್ದೇಶದಿಂದ ಸರ್ಕಾರನೇ ಮುಂದೆ ಬಂದು ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಒಂದು ಪಾತ್ರವೂ ಸಹ ಸರ್ಕಾರ ನಿರ್ವಹಿಸ್ತಾ ಇದೆ. ನೆಕ್ಸ್ಟ್, ಸುವ್ಯವಸ್ಥಿತ ಹಣಕಾಸು ವ್ಯವಸ್ಥೆಯ ವಿಕಾಸ. ಸೊ ಒಂದು ರಾಷ್ಟ್ರ ಸಬಲವಾಗಬೇಕಂದ್ರೆ, ಒಂದು ರಾಷ್ಟ್ರ ಪ್ರಬಲವಾಗಿ ಬೆಳಿಬೇಕಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಆರ್ಥಿಕ ಚಟುವಟಿಕೆಗಳು ಸಕಾಲಿಕವಾಗಿ ಯಥೋಚಿತ ಪ್ರಮಾಣದಲ್ಲಿ ಹಣಕಾಸನ್ನು ಪೂರೈಕೆ ಮಾಡುವಂತಹ ಸಂಸ್ಥೆಗಳ ಅವಶ್ಯಕತೆಯೂ ಇದೆ. ಅಂದರೆ ಒಂದೇ ಒಂದು ನಾವು ಸೆಂಟೆನ್ಸಲ್ಲಿ ಹೇಳಬೇಕಂದ್ರೆ ವಿ ಶುಡ್ ಹ್ಯಾವ್ ಗುಡ್ ಫೈನಾನ್ಷಿಯಲ್ ಫೆಸಿಲಿಟೀಸ್ ಆರ್ ವಿ ಶುಡ್ ಹ್ಯಾವ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಅಂತ ಹೇಳಬಹುದು. ಸೊ ಬ್ಯಾಂಕಿಂಗ್ ಫೆಸಿಲಿಟೀಸ್ ಯಾಕೆ ಬೇಕು ಅಂದರೆ ಇಲ್ಲಿ ಸಾರ್ವಜನಿಕರ ಠೇವಣಿಗಳನ್ನು ಅವ್ರು ಎಕ್ಸೆಪ್ಟ್ ಮಾಡಬೇಕು ಮತ್ತು ಉಳಿತಾಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಆ ಒಂದು ಉಳಿತಾಯದ ಹಣ ಬೇರೆ ಕಡೆ ಹೂಡಿಕೆಯಾಗಿ ಪರಿವರ್ತನೆ ಆಗಬೇಕು. ಸೊ ಇಷ್ಟೆಲ್ಲ ಪ್ರೋಸೆಸ್ ಆಗಬೇಕಂದ್ರೆ ಒಂದು ದೇಶದಲ್ಲಿ ಸುವ್ಯವಸ್ಥಿತವಾದ ಹಣಕಾಸಿನ ವ್ಯವಸ್ಥೆ ಇರಬೇಕಾಗುತ್ತೆ. ಸೊ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇರಬೇಕು, ಎಲ್ಲರೂ ಉಳಿತಾಯ ಮಾಡಬೇಕು. ಒಂದು ರಾಷ್ಟ್ರದ ಉಳಿತಾಯ ಆ ರಾಷ್ಟ್ರದ ಹೂಡಿಕೆಯಾಗಿ ಪರಿವರ್ತನೆ ಆಗಬೇಕು. ಸೊ ಇಂತಹ ಒಂದು ಉತ್ತೇಜನ ನೀಡುವಂತಹ ಕಾರ್ಯಗಳು ಸಹ ಸರ್ಕಾರದಿಂದನೇ ಬರುತ್ತೆ. ನಾವು ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಜನ್ಧನ್ ಯೋಜನೆ ಅಡಿಯಲ್ಲಿ 0 ಬ್ಯಾಲೆನ್ಸ್ ಇರೋರಿಗೂ ಸಹ ಅಕೌಂಟ್ ಇರುತ್ತೆ. ಅಂದರೆ ಇಲ್ಲಿ ಅಕೌಂಟಬಿಲಿಟಿ ಸಿಗುತ್ತೆ, ಅದರ ಜೊತೆಗೆ ಉಳಿತಾಯಕ್ಕೆ ಅವರು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಸಣ್ಣ ಸಣ್ಣ ಉಳಿತಾಯನೇ ದೇಶದ ಅಭಿವೃದ್ಧಿಯ ಇಲ್ಲಿ ಸಕ್ರಿಯವಾಗಿ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳ್ಬೋದು. ಸೊ ಸರ್ಕಾರ ಸುವ್ಯವಸ್ಥಿತವಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಕೊಡುವುದರ ಮೂಲಕನೂ ಸಹ ಅಭಿವೃದ್ಧಿಯನ್ನು ಗಳಿಸ್ತಾ ಇದೆ. ಸೊ ಇದು ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಪಾತ್ರ ಅಂತಲೂ ನಾವು ಹೇಳಬಹುದು.
11th ಒನ್ ಆರ್ಥಿಕ ಸ್ಥಿಮಿತತೆಯನ್ನು ಕಾಪಾಡುವಿಕೆ. ಸೊ ಇಲ್ಲಿ ಸ್ಥಿಮಿತತೆ ಅಂದರೆ ದೆರ್ ವಿಲ್ ಬಿ ನೋ ಅಪ್ಸ್ ಆ್ಯಂಡ್ ಡೌನ್ಸ್. ಇಲ್ಲಿ ತುಂಬ ಹಿಗ್ಗುವಿಕೆ ತುಂಬ ಕುಗ್ಗುವಿಕೆನೂ ಆಗಬಾರ್ದು. ಅಂದರೆ ಹಿಗ್ಗುವಿಕೆ ಅಂದರೆ ತುಂಬ ಹಣದುಬ್ಬರನೂ ಇಲ್ಲಿ ಆಗಬಾರ್ದು, ಹಣದ ಇಳಿತಾಯನೂ ಸಹ ಆಗಬಾರ್ದು. ಆ ರೀತಿಯ ಒಂದು ಬ್ಯಾಲೆನ್ಸ್, ಸಮತೂಕದ ಅಭಿವೃದ್ಧಿಯನ್ನು ಕಾಪಾಡಬೇಕು. ಸ್ಥಿಮಿತತೆಯನ್ನು ಕಾಪಾಡುವಂತಹ ಜವಾಬ್ದಾರಿನೂ ಕೂಡ ಸರ್ಕಾರದ್ದೇ ಆಗಿರುತ್ತೆ. ಸೊ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಹಣದುಬ್ಬರ ಗಗನಕ್ಕೇರುವಂತಹ ಬೆಲೆಗಳನ್ನು ಸಹ ನಾವು ನೋಡಿದ್ದೀವಿ. ಹಣದ ಇಳಿತಾಯನೂ ಸಹ ನೋಡಿದ್ದೀವಿ. ಕೆಲವೊಮ್ಮೆ ವ್ಯಾಲ್ಯೂ ಆಫ್ ಮನಿ ತುಂಬ ಡಿಕ್ರೀಸ್ ಆಗಿರುತ್ತೆ, ಕೆಲವೊಮ್ಮೆ ವ್ಯಾಲ್ಯೂ ಆಫ್ ಮನಿ ತುಂಬ ಹೆಚ್ಚಾಗಿರುತ್ತೆ. ಸೊ ಇದೆರಡೂ ಸಹ ಡೇಂಜರಸ್ ಫಾರ್ ದಿ ವರ್ಕಿಂಗ್ ಆಫ್ ಎ ಎಕಾನಮಿ. ಸೊ ಅಂತಹ ಒಂದು ಸ್ಥಿಮಿತತೆಯನ್ನು ಕಾಪಾಡುವಂತಹ ಜವಾಬ್ದಾರಿನೂ ಕೂಡ ಸರ್ಕಾರದ್ದೇ ಆಗಿರುತ್ತೆ. ಸಾಮಾಜಿಕ ನ್ಯಾಯ ಸ್ಥಾಪನೆ. ಸಾಮಾಜಿಕ ನ್ಯಾಯ ಅಂದರೆ ಸಮಾಜದಲ್ಲಿನ ಎಲ್ಲ ವ್ಯಕ್ತಿಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವ ಹಾಗೂ ಅವರ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸುವ ಮೂಲಕ ನಾವು ನ್ಯಾಯ ವ್ಯವಸ್ಥೆಯೇ ಸಾಮಾಜಿಕ ನ್ಯಾಯ ಸ್ಥಾಪನೆ ಅಂತ ನಾವು ಹೇಳ್ಬೋದು. ಅಂದರೆ ಸಮಾಜ ಅಂದರೆ ಹಲವಾರು ವರ್ಗಗಳಿಂದ ಅದು ಕೂಡಿರುತ್ತೆ, ಹಲವಾರು ವ್ಯಕ್ತಿಗಳಿಂದ ಕೂಡಿರುತ್ತೆ, ಹಲವಾರು ವ್ಯವಸ್ಥೆಗಳಿಂದ ಕೂಡಿರುತ್ತೆ. ಈ ಸಮಾಜದ ಎಲ್ಲ ವರ್ಗದವರು ಸಹ ಒಟ್ಟಾಗಿ ಮತ್ತು ಒಂದೇ ಎಲ್ಲ ರೀತಿಯ ಅವಕಾಶಗಳನ್ನು ಎಲ್ಲರಿಗೂ ಸಿಗುವಂಥ ಒಂದು ವ್ಯವಸ್ಥೆ ಇರಬೇಕು. ಅಂತಹ ವ್ಯವಸ್ಥೆಯ ತರುವಂತಹ ಜವಾಬ್ದಾರಿ ಮತ್ತು ನಿರ್ವಹಿಸುವಂತಹ ಜವಾಬ್ದಾರಿ ಮಿಶ್ರ ಆರ್ಥಿಕತೆಯಲ್ಲಿ ಸರ್ಕಾರದ್ದೇ ಆಗಿರುತ್ತೆ. ಸೊ ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡೋದು. ಬಡವರಿಗೆ ಒಂದು ಅವಕಾಶ, ಶ್ರೀಮಂತರಿಗೆ ಮತ್ತೊಂದು ರೀತಿಯ ಅವಕಾಶ ಅಂತ ನಾವು ಹೇಳಬಾರ್ದು. ಸೊ ಇಲ್ಲಿ ಸರ್ಕಾರದ ಒಂದು ಆದ್ಯ ಜವಾಬ್ದಾರಿ ಏನಪ್ಪ ಅಂದರೆ ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡೋದು. ಸೊ ಎಲ್ಲಿಯವರೆಗೂ ಸಾಮಾಜಿಕ ನ್ಯಾಯ ಸ್ಥಾಪನೆ ಆಗಲ್ವೋ ಅಲ್ಲಿಯವರೆಗೂ ಆರ್ಥಿಕ ಒಂದು ಅಸಮಾನತೆಯನ್ನು ನಾವು ಕಡಿಮೆ ಮಾಡ್ತೀವಿ ಅನ್ನೋದು ಸುಳ್ಳಾಗುತ್ತೆ. ಸೊ ಹಾಗಾಗಿ ಈ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡುವಂತಹ ಜವಾಬ್ದಾರಿನೂ ಕೂಡ ಮತ್ತು ಪಾತ್ರನೂ ಕೂಡ ಸರ್ಕಾರದ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಅಂಶಗಳು ಮಿಶ್ರ ಆರ್ಥಿಕತೆಯಲ್ಲಿ ಸರ್ಕಾರ ನಿರ್ವಹಿಸುತ್ತಿರುವ ಅಥವಾ ಸರ್ಕಾರದ ಪಾತ್ರ ಮತ್ತು ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ಸರ್ಕಾರ ಯಾವ ರೀತಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಫರ್ದರ್ ರೆಫರೆನ್ಸ್ಗೋಸ್ಕರ ಅನೇಕ ಬುಕ್ಸ್ ಅವೈಲೇಬಲ್ ಇದೆ, ನೀವು ಆ ರೆಫರೆನ್ಸ್ ಮಾಡಬಹುದು. ಸೊ ಇಲ್ಲಿಗೆ ಈ ಟಾಪಿಕ್ನ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.